ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಮಹದಾಯಿ ಪ್ರಗತಿಯಾಗಿದ್ರೆ ಅದು ಬಿಜೆಪಿಯಿಂದ. ಗೋವಾ ಮುಖ್ಯಮಂತ್ರಿ ಹೇಳಿಕೆಯನ್ನ ನಾನು ಖಂಡಿಸ್ತೀನಿ. ಕಾಂಗ್ರೆಸ್ಗೆ ಮಹದಾಯಿ ಬಗ್ಗೆ ಮಾತನಾಡುವಂತಹ ಹಕ್ಕಿಲ್ಲ. ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕೊಟ್ಟಿರುವಂತಹ ಹೇಳಿಕೆ ಇದು. ಸೋನಿಯಾ ಗೋವಾ ಚುನಾವಣೆಯಲ್ಲಿ ಏನ್ ಹೇಳಿದ್ರು? ಮಹದಾಯಿಯಿಂದ ಮಲಪ್ರಭಾಗೆ ನೀರನ್ನ ನೀಡಲ್ಲ ಅಂತ ಹೇಳಿದ್ರು ಅಂತ ಇದೀಗ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಅಡ್ಡಗೋಡೆ ಕಟ್ಟಿರೋದು ಮಾತ್ರ ಕಾಂಗ್ರೆಸ್ ಕೆಲಸ. ಮಹದಾಯಿ ಮಲಪ್ರಭಾಗೆ ಹರಿದು ಬರ್ಬಾದ್ ನೀರು ಅಂತ ಗೋಡೆಯನ್ನ ಕಟ್ಟಲಾಗಿದೆ. ಇನ್ನು ಟ್ರಿಬ್ಯುನಲ್ ಮಾಡಿದ್ರು ಕಾಂಗ್ರೆಸ್ ಆಫೀಸ್ ನೀಡಲಿಲ್ಲ ಅಂತ ಇದೀಗ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿರುವಂತದ್ದು. ಏನಾದ್ರೂ ಒಂದು ಮಹದಾಯದಲ್ಲಿ ಏನಾದ್ರೂ ಅದರಲ್ಲಿ ಪ್ರಗತಿ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ. ಟ್ರಿಬ್ಯುನಲ್ ಮಾಡಿದ್ರಿ ಇವರು 4 ವರ್ಷ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಆಫೀಸ್ ಕೊಡ್ತು. ಟ್ರಿಬ್ಯುನಲ್ ಆದೇಶ ಬಂತು, ಅದನ್ನು ನೋಟಿಫೈ ಮಾಡಲಿಲ್ಲ. NDA ಸರ್ಕಾರ ಅದನ್ನು ನೋಟಿಫೈ ಮಾಡ್ತು ಮೋದಿ ಸರ್ಕಾರ ಬಂದ ಮೇಲೆ. ಆಮೇಲೆ DPR ಮಾಡಿಸಿದ್ವಿ. ಅದನ್ನು ಕೇಂದ್ರದಲ್ಲಿ ಒಪ್ಪಿಗೆ ಪಡೆದಿರೋದು NDA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಅದಕ್ಕೆ ಎನ್ವೈರ್ಮೆಂಟಲ್ ಅಪ್ರೂವಲ್ ಕೊಡಿಸಿದ್ವಿ, ಅದು BJP ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕೆಲಸ ಮಾಡಿರುವಂಥದ್ದು, ಅದು ನಾವು ಏನು ಕಾಮಗಾರಿ ಮಾಡಿ ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ವಿ ನಮ್ಮ ಕಾಲದಲ್ಲಿ, ಅದಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ. ಅಂದರೆ ಮಹದಾಯಿ ನೀರು ಮಲಪ್ರಭಾಗೆ ಹರಿಬಾರ್ದು ಅಂತೇಳಿ ಅಡ್ಡಗೋಡೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಾಲದಲ್ಲಿ. ಇದು ಅವ್ರ ಕೊಡುಗೆ. ಆದ್ರಿಂದ ಇದಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ರಾಜ್ಯದ ವಿಷಯದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ನಾನು ಗೋವಾ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡನೆಯನ್ನು ಮಾಡ್ತೀನಿ. ಒಂದು ರಾಜ್ಯದ ಹಿತಾಸಕ್ತಿಗೆ ಇಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಆಟ ಆಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯಸಮ್ಮತವಾಗಿ ನಡ್ಕೋಬೇಕು ಅವರು. ಅದರಿಂದ ಅವ್ರ ಹೇಳಿಕೆಯನ್ನು ಖಂಡನೆ ಮಾಡ್ತೀನಿ. ಆದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಿಗೆ ಮಹದಾಯಿ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಇದೇ ಸೋನಿಯಾ ಗಾಂಧಿ ಗೋವಾ ಚುನಾವಣೆಯಲ್ಲಿ ಏನು ಹೇಳಿದ್ರು, ಒಂದು ಹನಿ ನೀರನ್ನು ಮಹದಾಯಿಯಿಂದ ಮಲಪ್ರಭಾ ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಯಾವ ನೈತಿಕ ಹಕ್ಕಿದೆ ಅವರು? ಮೊದಲು ಮಾಡಿದ್ದಾರೆ. ಏನಾದ್ರೂ ಒಂದು ಮಹದಾಯದಲ್ಲಿ